ಡಿಯರ್ ಸ್ಟೂಡೆಂಟ್ಸ್, ಕುವೆಂಪು ಅವರು ಬರೆದಿರುವಂಥ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನುವಂಥ ಪೊಯಮ್ಗೆ 3 ಮಾರ್ಕ್ಸ್ ಅಲಾಟ್ ಆಗಿದೆ. ಒಂದು ಪೊಯಮ್ಗೆ 3 ಮಾರ್ಕ್ಸ್ ಅಲಾಟ್ ಆದರೆ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ತಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಒಂದು ಮಲ್ಟಿಪಲ್ ಚಾಯ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನನ್ನು ಕೇಳ್ಬೋದು, ಅಥವಾ ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರ್ತದೆ. ಆದರೆ ಆನ್ ಚಿಲ್ಡ್ರನ್ ಮತ್ತು ಈ ಪೊಯಮ್ಗೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನಲ್ಲಿ 4 ಮಾರ್ಕ್ಸ್ಗೆ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇವುಗಳನ್ನ ತಾವು ಚೆನ್ನಾಗಿ ಕಲ್ತ್ಕೊಂಡು ರೆಡಿಯಾಗಿರಬೇಕು ಅಂತ ಹೇಳ್ತಾ, ಇವಾಗ ಈ ಪೊಯಮಲ್ಲಿ ಕವಿಯಾಗಿರ್ತಕ್ಕಂಥ ಕುವೆಂಪು ಅವರು ಏನೇನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೀ ಪಾಯಿಂಟ್ಸ್ಗಳನ್ನ ಯಾವ ರೀತಿಯಾಗಿ ಮಾಡಿಟ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಪೊಯಮಲ್ಲಿ ಕೇವಲ 3 ಸ್ಟಾಂಜಾಗಳು ಮಾತ್ರ ಇರೋದ್ರಿಂದ ಈ 3 ಸ್ಟಾಂಜಾಗಳಲ್ಲಿ ಕವಿಗಳು ಏನನ್ನ ಹೇಳ್ಕೊಂಡು ಹೋಗ್ತಾರೆ ಅನ್ನೋದನ್ನು ಇವಾಗ ಪಾಯಿಂಟ್ ವೈಸ್ ನೋಡೋಣ. ಮೊದಲನೇ ಪಾಯಿಂಟ್, ದ ಪೊಯೆಟ್ ಬ್ರೇಕ್ಸ್ ದ ಮಿತ್ ಆಫ್ ಹೆವೆನ್. ಈ ಪೊಯಮಲ್ಲಿ ಫಸ್ಟ್ ಸ್ಟಾಂಜಾ ಏನು ಬರ್ತದೆ, ಈ ಒಂದು ಸ್ಟಾಂಜಾದಲ್ಲಿ ಕವಿಗಳು ನಮಗಿರ್ತಕ್ಕಂಥ ಈ ಸ್ವರ್ಗದ ಪರಿಕಲ್ಪನೆ ಏನಿದೆ ಅದನ್ನೇ ಮುರಿದು ಹಾಕಿಬಿಡ್ತಾರೆ. ಹಾಗಾದ್ರೆ ಏನೇನು ಹೇಳ್ಕೊಂಡು ಹೋಗ್ತಾರೆ ನೋಡಿ. ದ ಪೊಯೆಟ್ ಕನ್ಸಿಡರ್ಸ್ ಕಾನ್ಸೆಪ್ಟ್ ಲೈಕ್ ಗಾಡ್, ನಿಮ್ಸ್ ಆ್ಯಂಡ್ ಹೆವೆನ್ ಆಸ್ ಮಿತ್. ಈ ಫಸ್ಟ್ ಸ್ಟಾಂಜಾದಲ್ಲಿ ಕವಿಯಾಗಿರ್ತಕ್ಕಂಥ ಕುವೆಂಪು ಅವರು ಹೇಳ್ತಾರೆ, ನಮಗಿರ್ತಕ್ಕಂಥ ಈ ದೇವರು ಇರ್ಬೋದು, ಅಪ್ಸರೆಯರಿರ್ಬೋದು, ಅಥವಾ ಸ್ವರ್ಗ ಇರ್ಬೋದು, ಇವೆಲ್ಲ ಕೇವಲ ಮನುಷ್ಯನ ಮನಸ್ಸಿನ ಒಂದು ಕಲ್ಪನೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವೇನು ಅಂದ್ಕೊಂಡಿರ್ತೀವಿ, ಸ್ವರ್ಗ ಅಂತಂದರೆ ಅದು ಬೇರೆ ಎಲ್ಲೋ ಇದೆ, ಅಲ್ಲಿ ದೇವಾನುದೇವತೆಗಳು ಮಾತ್ರ ಇರ್ತಾರೆ, ಅವ್ರು ಹೇಗಿರ್ತಾರೆ ಅನ್ನತಕ್ಕಂಥ ಎಲ್ಲ ಕಲ್ಪನೆ ನಮಗಿರ್ತದೆ. ಆದರೆ ಕವಿಯಾಗಿರ್ತಕ್ಕಂಥ ಕುವೆಂಪು ಅವರು ಹೇಳ್ತಾರೆ ಅದು ಬೇರೆ ಎಲ್ಲೂ ಇಲ್ಲ, ಅದೆಲ್ಲ ನಮ್ಮ ಮನಸ್ಸಿನ ಒಂದು ಕಲ್ಪನೆ ಮಾತ್ರ ಅಂತ. ಹಾಗಾದರೆ ಸ್ವರ್ಗ ಅನ್ನೋದು ಎಲ್ಲಿದೆ ಅಂತ ನೆಕ್ಸ್ಟ್ ಹೇಳ್ತಾರೆ ನೋಡಿ. ದ ಪೊಯೆಟ್ ಫೀಲ್ಸ್ ದ್ಯಾಟ್ ಹೆವೆನ್ ಕೆನಾಟ್ ಬಿ ಎನಿವರ್ ಎಲ್ಸ್ ಎಕ್ಸೆಪ್ಟ್ ಆನ್ ಅರ್ತ್. ಕವಿ ಪ್ರಕಾರ ಈ ಸ್ವರ್ಗ ಅನ್ನತಕ್ಕಂಥದ್ದು ಭೂಮಿ ಮೇಲೇ ಇದೆ. ಈ ಭೂಮಿ ಮೇಲೆ ಸ್ವರ್ಗ ಇಲ್ಲ ಅಂತಂದರೆ ಅದು ಇನ್ನೆಲ್ಲೂ ಕೂಡ ಅದಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. He further feels that if we cannot be gods and heavenly nymphs, then there can be no gods and heavenly nymphs. ಈ ಭೂಮಿನೇ ಸ್ವರ್ಗ ಅಂತಾದರೆ ಈ ಭೂಮಿನಲ್ಲಿರ್ತಕ್ಕಂಥ ನಾವುಗಳೇ ದೇವತೆಗಳು ಮತ್ತು ಅಪ್ಸರೆಯರು. ನಾವು ಈ ದೇವಾನುದೇವತೆಗಳು ಅಲ್ಲ ಅಂತಂದರೆ ಈ ಭೂಮಿ ಬಿಟ್ಟು ಬೇರೆ ಎಲ್ಲೋ ಸ್ವರ್ಗ ಇದೆ, ಆ ಸ್ವರ್ಗದಲ್ಲಿ ದೇವತೆಗಳು ಇದ್ದಾರೆ ಅನ್ನತಕ್ಕಂಥದ್ದು ಕಂಪ್ಲೀಟಾಗಿ ಸುಳ್ಳು ಅಂತ ಹೇಳ್ತಾರೆ. ಈ ಭೂಮಿ ಮೇಲೇ ಸ್ವರ್ಗ ಇದೆ, ನಾವೇ ಇಲ್ಲಿರ್ತಕ್ಕಂಥ ಅಪ್ಸರೆಯರು ಅಂತ ಕವಿಗಳು ಹೇಳ್ತಾರೆ. ದ ಪೊಯೆಟ್ ಸೇಸ್ ದ್ಯಾಟ್ ಮ್ಯಾನ್ ಕ್ಯಾನ್ ಬಿಕಮ್ ಗಾಡ್ ಆ್ಯಂಡ್ ನಿಂಪ್ ಆ್ಯಂಡ್ ಮೇಕ್ ದಿಸ್ ಅರ್ತ್ ಹೆವೆನ್. ಮನುಷ್ಯ ದೇವರಾಗ್ಬೋದು, ಅಪ್ಸರೆ ಆಗ್ಬೋದು, ಹಾಗೆಯೇ ಈ ಭೂಮಿನ ಸ್ವರ್ಗವನ್ನಾಗಿ ಕೂಡ ಮಾಡಬಹುದು. ಯಾವಾಗ ಅಂತಂದರೆ ಓನ್ಲಿ ಇಫ್ ಹಿ ಈಸ್ ಇನ್ ಯೂನಿಯನ್ ವಿತ್ ದ ನೇಚರ್. ಪ್ರಕೃತಿ ಅಂತ ಏನಿದೆ, ದೇವರು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ, ಆ ಪ್ರಕೃತಿ ಜೊತೆಗೆ ನಾವು ಸಾಮರಸ್ಯದಿಂದ ಇದ್ದರೆ, ಒಂದಾಗಿ ಇದ್ದರೆ, ಬದುಕೋದನ್ನು ಕಲಿತ್ರೆ ಈ ಭೂಮಿನೇ ಸ್ವರ್ಗ ಆಗುತ್ತೆ, ನಾವೇ ದೇವಾನುದೇವತೆಗಳು ಆಗ್ತೀವಿ ಅಂತ ಕವಿ ಇಲ್ಲಿ ಹೇಳ್ತಾರೆ. ಇನ್ನು ಈ ಪೊಯಮಲ್ಲಿ ಬರ್ತಕ್ಕಂಥ ಸೆಕೆಂಡ್ ಸ್ಟಾಂಜಾದಲ್ಲಿ ಏನಿದೆ ಅಂದರೆ ಡಿಸ್ಕ್ರಿಪ್ಷನ್ ಆಫ್ ನೇಚರ್. ಎರಡನೇ ಸ್ಟಾಂಜಾದಲ್ಲಿ ಕವಿಗಳು ಈ ಪ್ರಕೃತಿಯ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ಅದನ್ನು ತಾವು ನೆನ್ಪಿಟ್ಕೊಳ್ಳಿ. ಹೇಗೆ ಪಾಯಿಂಟ್ಗಳನ್ನ ಮಾಡ್ಕೋಬೋದು ನೋಡಿ. ಟು ಬ್ರೇಕ್ ದ ಮಿತ್ ಆಫ್ ಹೆವೆನ್ ಇನ್ ಮ್ಯಾನ್ಸ್ ಮೈಂಡ್, ದ ಪೊಯೆಟ್ ಪ್ರೆಸೆಂಟ್ಸ್ ಬಿಫೋರ್ ಅಸ್ ಚಾರ್ಮಿಂಗ್ ಸೈಟ್ಸ್ ಆಫ್ ನೇಚರ್. ಇಲ್ಲಿ ಪ್ರಕೃತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ, ಪ್ರಕೃತಿನಲ್ಲಿರ್ತಕ್ಕಂಥ ಅದ್ಭುತ ಸೌಂದರ್ಯವನ್ನು ಹೇಳ್ತಾ ಇದ್ದಾರೆ. ಆ ವರ್ಣನೆ ಮಾಡ್ತಾ ಇಲ್ಲೇ ಸ್ವರ್ಗ ಇದೆ ಅಂತ ಹೇಳ್ತಾರೆ. ನಾವು ಮನುಷ್ಯ ಎಲ್ಲೋ ಬೇರೆ ಕಡೆ ಸ್ವರ್ಗ ಇದೆ ಅಂತ ನಂಬ್ಕೊಂಡಿರ್ತೀವಲ್ಲ, ಅಲ್ಲೆಲ್ಲೂ ಸ್ವರ್ಗ ಇಲ್ಲ, ಈ ಭೂಮಿ ಮೇಲೇನೆ ಇದೆ, ಈ ಪ್ರಕೃತಿ ಸೌಂದರ್ಯದಲ್ಲಿನೇ ಸ್ವರ್ಗ ಇದೆ ಅಂತ ಕವಿಗಳು ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಹೇಗೆ ಅವರು ಪ್ರಕೃತಿನ ವರ್ಣನೆ ಮಾಡ್ತಾರೆ ನೋಡಿ. ಎ ರಿವರ್ ಆರ್ ಸ್ಟ್ರೀಮ್ ರಶಸ್ ಫಾಸ್ಟ್ ಆ್ಯಂಡ್ ರೀಚಸ್ ದ ಸಿ. ಈ ಬೆಟ್ಟ ಗುಡ್ಡಗಳಿಂದ ದುಮ್ಮಿಕ್ಕಿ ಹರಿತಕ್ಕಂಥ ನದಿಗಳು ಹರಿದು ಹರಿದು ಸಾಗರಕ್ಕೆ ಹೋಗಿ ಸೇರ್ಕೊಳ್ತಾವಲ್ಲ, ಸಾಗರದ ಜೊತೆಗೆ ಒಂದಾಗ್ತಾವಲ್ಲ, ಆ ಸೌಂದರ್ಯದಲ್ಲಿ ಸ್ವರ್ಗ ಇದೆ ಅಂತ ಹೇಳ್ತಾರೆ. ದ ವೇವ್ಸ್ ರೋಲ್ ಬ್ಯಾಕ್ ಆಸ್ ಸರ್ಫ್ ಇನ್ ಟು ದ ಶೋರ್. ಈ ಸಮುದ್ರ ತಟದಲ್ಲಿ ಹೋದರೆ ದೊಡ್ಡ ದೊಡ್ಡ ಸಮುದ್ರ ಅಲೆಗಳು ಬಂದು ದಡಕ್ಕೆ ಹೇಗೆ ಅಪ್ಪಳಿಸ್ತಾ ಇರ್ತಾವಲ್ಲ, ಅಲ್ಲಿ ನೊರೆಯನ್ನೆಲ್ಲ ಮಾಡ್ತಾ ಇರ್ತಾವಲ್ಲ, ಅದರಲ್ಲೂ ಕೂಡ ಸ್ವರ್ಗ ಇದೆ. ಆ ಸೌಂದರ್ಯನ ಒಂದ್ಸರಿ ಕಣ್ಬಿಟ್ಟು ನೋಡಿ ಅಂತ ಕವಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ದ ಟೆಂಡರ್ ಸನ್ಶೈನ್. ಎಳೆ ಬಿಸಿಲು, ಹೊಂಬಿಸಿಲು ಅಂತ ಕರಿತೀವಲ್ಲ, ಇಟ್ ಸ್ಪ್ರೆಡ್ ಥ್ರೋಟ್ ದ ಗ್ರೀನ್ ಗಾರ್ಡನ್. ಹಚ್ಚ ಹಸಿರಾಗಿರ್ತಕ್ಕಂಥ ವನ ಏನಿದೆ, ಕಾಡೇನಿದೆ, ಗಿಡ ಮರಗಳೇನಿದೆ, ಅದರ ಮೇಲೆ ಬಿದ್ದಿರ್ತಕ್ಕಂಥ ಈ ಹೊಂಬಿಸಿಲು ಏನಿದೆ, ಎಳೆ ಬಿಸಿಲು ಏನಿದೆ, ಅದು ಸ್ವರ್ಗ ಮಾಡುತ್ತೆ ಈ ಭೂಮಿಯನ್ನು ಅಂತ ಹೇಳ್ತಾರೆ. ದ ಜಾಯ್ ಆಫ್ ಹಾರ್ವೆಸ್ಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಫಾರ್ಮರ್ಸ್. ಈ ರೈತ ವರ್ಷವಿಡೀ ಕಷ್ಟಪಟ್ಟು ಬೆಳೆದಿರ್ತಾನೆ, ಬೆಳೆ ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆ ಸುಗ್ಗಿಯ ಕಾಲದಲ್ಲಿ ಆ ಬೆಳೆಯನ್ನು ಕಟಾವು ಮಾಡ್ತಕ್ಕಂಥ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಆಗ್ತಕ್ಕಂಥ ಆನಂದ ಏನಿದೆ, ಆ ಸುಗ್ಗಿಯ ಸೊಬಗಿನಲ್ಲಿ
ಈ ಸ್ವರ್ಗ ಇದೆ ಅಂತ ಹೇಳ್ತಾರೆ. ದ ಪ್ರೆಸೆನ್ಸ್ ಆಫ್ ಮೂನ್ ಇನ್ ದ ನೈಟ್ ಕ್ರಿಯೇಟ್ಸ್ ಹೆವೆನ್ಲಿ ಅಟ್ಮಾಸ್ಫಿಯರ್. ಹಾಗೆ ಹುಣ್ಣಿಮೆಯ ಬೆಳದಿಂಗಳು, ಹುಣ್ಣಿಮೆಯ ದಿನ ರಾತ್ರಿ ಆಕಾಶದಲ್ಲಿ ಚಂದ್ರ ಬಂದಾಗ ಎಲ್ಲ ಕಡೆ ಕೂಡ ಬೆಳದಿಂಗಳು ಬಿದ್ದಿರ್ತದೆ, ಅದರಲ್ಲಿ ಸ್ವರ್ಗ ಇದೆ ಅಂತ ಕವಿ ಹೇಳ್ತಾರೆ. ಹೀಗೆ ನೀವು ಸ್ವರ್ಗನ ಬೇರೆ ಎಲ್ಲೋ ಇದೆ ಅಂತ ಹುಡುಕಾಡಕ್ಕೆ ಹೋಗಬೇಡಿ, ನಾವಿದ್ದಿರ್ತಕ್ಕಂಥ ಈ ಭೂಮಿ ಮೇಲಿನೇ ಸ್ವರ್ಗ ಇದೆ, ಈ ಪ್ರಕೃತಿನಲ್ಲಿನೇ ಸೌಂದರ್ಯ ತುಂಬಿಕೊಂಡಿದೆ, ಇಲ್ಲೇ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಪ್ರಕೃತಿಯನ್ನು ವರ್ಣನೆ ಮಾಡ್ಬೇಕಾದ್ರೆ ಅವ್ರು ಏನೇನು ವರ್ಣನೆ ಮಾಡ್ತಾರೆ ನೆನ್ಪಿಟ್ಕೊಂಬಿಡಿ. ರಿವರ್, ವೇವ್ಸ್, ಸನ್ಶೈನ್, ಹಾರ್ವೆಸ್ಟ್ ಮತ್ತು ಮೂನ್, ಇವುಗಳ ಬಗ್ಗೆ ಬರೆದ್ರೆ ಈ ಸ್ಟಾಂಜಾದ ಸಮರಿ ಕಂಪ್ಲೀಟ್ ಆಗುತ್ತೆ. ಇನ್ನು ಈ ಪೋಯಮ್ನ ಲಾಸ್ಟ್ ಸ್ಟಾಂಜಾದಲ್ಲಿ ಏನು ಹೇಳ್ತಾರೆ, ದ ಪೋಯೆಟ್ ಕ್ರಿಯೇಟ್ಸ್ ಹೆವೆನ್ ಅಂತ ಹೇಳ್ತಾರೆ. ಈ ಭೂಮಿ ಮೇಲೆ ಒಬ್ಬ ಕವಿ ಸ್ವರ್ಗವನ್ನು ಸೃಷ್ಟಿಸಬಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡಿ. ದ ಬ್ಯೂಟಿಫುಲ್ ನೇಚರ್ ಆಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಪೋಯೆಟ್ ಇಸ್ ಕನ್ವರ್ಟೆಡ್ ಇಂಟು ಎ ಲಿರಿಕ್ ಆರ್ ಎ ಪೋಯಮ್. ಒಂದು ಗಾದೆ ಮಾತಿದೆ, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತ. ಸೂರ್ಯನಿಗೂ ಕೂಡ ಕಾಣದೇ ಇರೋದು ಕವಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಈ ಕವಿ ಪ್ರಕೃತಿಯ ಸೊಬಗಲ್ಲಿ, ಪ್ರಕೃತಿಯ ಸೌಂದರ್ಯವಲ್ಲಿ ದೇವರನ್ನು ಕಾಣ್ತಾ ಇರ್ತಾನೆ. ಅಂಥ ಅದ್ಭುತ ಸೌಂದರ್ಯ ಅವನಿಗೆ ಮಾತ್ರ ಕಾಣಿಸ್ತಾ ಇರ್ತದಂತೆ. ಅವಾಗ ಏನು ಮಾಡ್ತಾನೆ, ಅಂಥ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯವನ್ನು ನೋಡಿ ಅದನ್ನು ಅನುಭವಿಸಿಬಿಟ್ಟು ಏನು ಮಾಡ್ತಾನೆ, ಅದನ್ನು ಒಂದು ಕವನದ ರೂಪದಲ್ಲಿ ಬರೆದಿಡ್ತಾನೆ. ದ ಪೋಯೆಟ್ ಕ್ಯಾನ್ ಓನ್ಲಿ ಬ್ರಿಂಗ್ ದ ಹೆವೆನ್ಲಿ ವರ್ಡ್ ಇನ್ ಫ್ರಂಟ್ ಆಫ್ ದ ರೀಡರ್ಸ್. ಒಬ್ಬ ಓದುಗ ಒಬ್ಬ ಪೋಯಮನ್ನು ಓದ್ತಾ ಇದ್ದಾನೆ ಅಂದರೆ ಅವನ ಕಣ್ಮುಂದೆನೇ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕವಿತೆಯನ್ನು ಒಬ್ಬ ಕವಿ ಬರೀತಾನೆ. ತಾನು ಅನುಭವಿಸಿರ್ತಕ್ಕಂಥ ಆನಂದ ಏನಿತ್ತು, ಕಾವ್ಯಾನಂದ ಏನಿತ್ತು, ಅದನ್ನು ಓದುಗರಿಗೂ ಕೂಡ ಈ ಕವಿ ಕೊಡ್ತಾನೆ. ದ ಪೋಯೆಟ್ ಇಂಬೈಬ್ಸ್ ದ ಸ್ಪಿಲ್ಸ್ ಆಫ್ ಸಾಂಗ್ ಆಫ್ ನೆಕ್ಟರ್ ಓವರ್ ದ ರೀಡರ್ಸ್. ಹೀಗೆ ತಾನು ಸವಿದಿರ್ತಕ್ಕಂಥ ಆ ಸಂತೋಷ ಏನಿದೆ, ಆ ಆನಂದ ಏನಿದೆ, ಅದನ್ನು ಕವಿತೆಗಳ ರೂಪದಲ್ಲಿ ಬರೆದಾಗ ಆ ಕವಿತೆಗಳ ಮೂಲಕ ಓದುಗರಿಗೂ ಕೂಡ ಕವಿ ಸ್ವರ್ಗದ ಅನುಭವವನ್ನು ಕೊಡ್ತಾನಂತೆ. ಹಾಗೆ ಏನು ಮಾಡ್ತಾನೆ, ದಸ್ ದ ಪೋಯೆಟ್ ಕ್ರಿಯೇಟ್ಸ್ ಹೆವೆನ್ ಥ್ರೂ ಹೀಸ್ ಪೋಯೆಟ್ರಿ ಆರ್ ಸಾಂಗ್. ಈ ರೀತಿಯಾಗಿ ಕವಿ ತನ್ನ ಕವಿತೆಗಳ ಮೂಲಕನೇ ಸ್ವರ್ಗವನ್ನು ಸೃಷ್ಟಿಸಬಲ್ಲ ಅಂತ ಕವಿಗಳು ಹೇಳ್ತಾರೆ. ಇದಿಷ್ಟು ಪಾಯಿಂಟ್ಗಳನ್ನ ತಾವು ಸ್ಟಾಂಜಾ ವೈಸ್ ಬರ್ಕೊಂಡು ನೆನ್ಪಿಟ್ಕೊಳ್ಳಿ. ಎಕ್ಸಾಮಿನೇಷನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕ್ವಶನನ್ನು ಕೇಳಿದರೂ ಕೂಡ ತಾವು ಆನ್ಸರ್ ಮಾಡೋದಕ್ಕೆ ರೆಡಿಯಾಗಿರ್ತೀರಾ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.